ಯಾವುದೇ ಶುಭ ಸಮಾರಂಭಗಳಲ್ಲಿ ತಿಳಿಸಾರಿಲ್ಲದೆ ಇದ್ದರೆ ಊಟ ಪೂರ್ಣನೇ ಆಗಲ್ಲ. ಎಲ್ರಿಗೂ ನಮಸ್ಕಾರ. ಸ್ಮಾರ್ತಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬ್ರಾಹ್ಮಣ ಶೈಲಿಯ ತಿಳಿಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಕುಕ್ಕರ್ಗೆ 1 ಕಪ್ಪು ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 2 ಟೊಮ್ಯಾಟೊನ ಹೆಚ್ಕೊಂಡು ಅದ್ರ ಜೊತೆಗೆ ಹಾಕೋತಾ ಇದ್ದೀನಿ. ಇಲ್ಲಿ ಬೇಳೆ ಮತ್ತು ಟೊಮ್ಯಾಟೊ ಮುಳುಗುವಷ್ಟು ನೀರು, ಸ್ವಲ್ಪ ಎಣ್ಣೆ ಹಾಗೂ ಅರಿಶಿನ ಹಾಕ್ಕೊಂಡು 4 ರಿಂದ 5 ವಿಷಿಲು ಕೂಗಿಸ್ಕೊತಾ ಇದ್ದೀನಿ. ನಂತರ ಒಂದು ಪಾತ್ರೆಯಲ್ಲಿ 1 ರಿಂದ 1.5 ಗ್ಲಾಸಷ್ಟು ನೀರು ಹಾಕಿ ಒಲೆ ಮೇಲಿಟ್ಟು ಅದಕ್ಕೆ 2 ಸ್ಪೂನಷ್ಟು ತಿಳಿಸಾರಿನ ಪುಡಿ ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಕಲಕಬೇಕು. ನಂತರ ಅದಕ್ಕೆ 1 ಎಸಳು ಕರ್ಬೇವಿನ ಸೊಪ್ಪು ಹಾಕಿ ಕುದಿಯಕ್ಕೆ ಬಿಡಬೇಕು. ಸಾರಿನ ಪುಡಿ ಬೇಯೋ ತನಕ ಕುದಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಖಾರ ಎಲ್ಲ ಬೆಂದು ಕುದಿಯೋ ತನಕ ಇಲ್ಲಿ ಬೇಳೆ ಏನು ಬೆಂದಿರತ್ತೆ ಅದು ಮತ್ತೆ ಟೊಮ್ಯಾಟೊನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಬೇಳೆ ರೆಡಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮೆಣಸಿನ ಪುಡಿ ಎಲ್ಲ ಕುದ್ಮೇಲೆ ಅದಕ್ಕೆ ಬೇಳೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ ಇಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಈ ಸ್ಟೇಜಲ್ಲಿ ನೀವು ಹಸಿಮೆಣಸಿನ್ಕಾಯಿ ಕೂಡ ಸೀಳ್ ಕೂಡ ಹಾಕೋಬಹುದು. ನಾನಿಲ್ಲಿ ಇವತ್ತು ಹಾಕಿಲ್ಲ, ಇಷ್ಟಪಡೋರು ಹಾಕೋಬಹುದು, ಅದು ಸ್ವಲ್ಪ ನಿಮಗೆ ಎಕ್ಸ್ಟ್ರಾ ಫ್ಲೇವರ್ ಕೊಡತ್ತೆ. ನಂತರ ಇದಕ್ಕೆ ಮೇಲೆ ತುಪ್ಪ ಅಥವಾ ಎಣ್ಣೆಯಿಂದ ಸಾಸಿವೆ ಹಾಗೂ ಜೀರಿಗೆ ಮತ್ತೆ ಇಂಗಿನ ಒಗ್ಗರಣೆ ಕೊಟ್ರೆ ತಿಳಿಸಾರು ಕಂಪ್ಲೀಟ್ ಆಯ್ತು. ಇದೇ ತಿಳಿಸಾರಿಗೆ ಒಳ್ಳೆ ಕಾಂಬಿನೇಷನ್ ಅಂದ್ರೆ ಮಾಟ್ವಾಡಿ ಪಲ್ಯ. ಇದನ್ನ ನಾವು ಗೋರಿಕಾಯಲ್ಲಿ ಮಾಡ್ಬೋದು, ಬೀನ್ಸಲ್ಲಿ ಮಾಡ್ಬೋದು, ಮೆಂತ್ಯ ಸೊಪ್ಪಲ್ಲೂ ಮಾಡ್ಬೋದು. ಇವತ್ತು ನಾನಿಲ್ಲಿ ಗೋರಿಕಾಯಿ ತಗೊಂಡಿದ್ದೀನಿ. ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ ಹಾಗೂ ಉದ್ದಿನಬೇಳೆ ಹಾಕಿ ಈ ಕಟ್ ಮಾಡಿರೋ ಗೋರಿಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು, ಅದು ಎಣ್ಣೆಲೆ ಚೆನ್ನಾಗಿ ಬೇಯೋದು. ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಹೈ ಫ್ಲೇಮ್ ಆದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನಂತರ ಇಲ್ಲಿ ಮಸಾಲೆಗೆ ಇಲ್ಲಿ ನಾನು 1 ಕಪ್ ಕಡಲೆಬೇಳೆನ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. 1-2 ಗಂಟೆ ಕಾಲ ನೆಂದರೆ ಚೆನ್ನಾಗಿ ನೆಂದ್ಕೊಂಡಿರತ್ತೆ. ಕಡಲೆಬೇಳೆ ನೆಂದಿರತ್ತೆ, ಅದನ್ನು 1 ಕಪ್ ತೊಗೊಂಡಿದ್ದೀನಿ. ಹಾಗೂ 1 ಕಪ್ಪು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಮತ್ತೆ ಸ್ವಲ್ಪ ಶುಂಠಿ ಹಾಗೂ 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಮತ್ತೆ ಇಲ್ಲಿ ನಾನು ಒಣಮೆಣಸಿನ್ಕಾಯಿ ಮತ್ತೆ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಇಷ್ಟ ಆಗದೆ ಇದ್ರೆ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ಅದ್ರದ್ದು ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಇಷ್ಟನ್ನು ಎಲ್ಲದನ್ನೂ ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ನೀರಿಲ್ದಲೆ ತರ್ತರಿಯಾಗೆ ನುರ್ಕೋಬೇಕಾಗತ್ತೆ. ತರ್ತರಿಯಾಗೆ ಮಾಡ್ಕೋಬೇಕು, ತುಂಬಾ ಸಣ್ಣಗೂ ಮಾಡ್ಕೋಬಾರ್ದು. ನೀರು ಹಾಕ್ಬಿಟ್ರೆ ಚಟ್ನಿ ತರ ಆಗ್ಬಿಡತ್ತೆ. ಈ ಹದದಲ್ಲಿ ಮಾಡ್ಕೋಬೇಕಾಗತ್ತೆ. ಬೇಳೆ ಸ್ವಲ್ಪ ತರ್ತರಿ ಇರಬೇಕು, ಕಾಯಿ ತುರಿನೂ ತರ್ತರಿ ಇರಬೇಕು. ನಂತರ ಇಲ್ಲಿ ಗೋರಿಕಾಯಿ ಬೆಂದಿರೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸಲ ಕೈ ಆಡಿಸ್ಬೇಕು. ನಂತರ ಇಲ್ಲಿ ನಾವೇನು ಮಿಕ್ಸಿ ಮಾಡ್ಕೊಂಡಿರ್ತೀವಿ ಆ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ನಿಮಗೆ ಬೇಕು ಅಂದ್ರೆ 1-2 ಸ್ಪೂನ್ ಅಷ್ಟು ನೀರು ಕೂಡ ಹಾಕೋಬಹುದು. ನಾನಿಲ್ಲಿ 1/4 ಗ್ಲಾಸು, ಚಿಕ್ಕ ಗ್ಲಾಸಲ್ಲಿ 1/4 ಗ್ಲಾಸ್ ಅಂದ್ರೆ 3 ರಿಂದ 4 ಸ್ಪೂನ್ ಅಷ್ಟು ನೀರು ಹಾಕೋತಾ ಇದ್ದೀನಿ. ಇಲ್ಲಾಂದ್ರೆ ಆ ಮಸಾಲೆ ಮತ್ತೆ ಎರಡುವೆ ಸಪ್ರೇಟ್ ಆಗಿಬಿಡತ್ತೆ, ತಳ ಹಿಡ್ಕೊಳ್ಳುತ್ತೆ. ಅದರಿಂದ ನಾನು ಇಲ್ಲಿ ಸ್ವಲ್ಪ ನೀರು ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕಿದ್ರೆ ಪಲ್ಯ ರೆಡಿ. ಇದನ್ನ ನಾನು ಆಗ್ಲೇ ಹೇಳ್ದಂಗೆ ಬೀನ್ಸಲ್ಲೂ ಕೂಡ ಮಾಡ್ಬೋದು, ತುಂಬಾನೇ ರುಚಿಯಾಗಿರತ್ತೆ. ಅಥವಾ ಮೆಂತ್ಯ ಸೊಪ್ಪಲ್ಲಿ ಕೂಡ ಮಾಡ್ಬೋದು. ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಇದೇ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಆತ್ಮೀಯರಿಗೂ ಕೂಡ ಶೇರ್ ಮಾಡಿ. ಇನ್ನು ಮುಂದೆ ಬರುವ ವಿಡಿಯೋಸ್ಗಳಿಗೂ ಕೂಡ ಇದೇ ಥರ ಸಪೋರ್ಟ್ ನಿಮ್ಮದು ಬೇಕು. ಥ್ಯಾಂಕ್ ಯು ಸೋ ಮಚ್.